ಹಲೋ ಗೈಸ್, ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಫಸ್ಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ಒಂದು ಆನ್ಲೈನ್ ಬ್ರೋಕರ್ ವೆಬ್ಸೈಟ್ ಇಲ್ಲ ಆನ್ಲೈನ್ ಬ್ರೋಕರ್ ಆ್ಯಪಿಂದ ಹೋಗಬೇಕಾಗುತ್ತೆ. ಈ ನಡುವೆ ನಿಮಗೆ ತುಂಬ ಅಡ್ವರ್ಟೈಸಲ್ಲಿ ತೋರಿಸ್ತಾ ಇರ್ತಾರೆ ಟ್ರೇಡಿಂಗ್ ಆ್ಯಪ್ಸು, ಇನ್ವೆಸ್ಟಿಂಗ್ ಆ್ಯಪ್ಸ್ ಅಂತೆಲ್ಲ. ಸೊ ಅದೇ ಥರ ಒಂದು ಪೇಟಿಎಮ್ ಮನಿ ಇವಾಗ ನಾನು ಸ್ಯಾಂಪಲಿಗೆ ತೋರಿಸ್ತಾ ಇರೋದು. ಸೊ ಇವಾಗ ಇದರಲ್ಲಿ ನೀವು ಏನೇನು ಮಾಡ್ಬೋದು ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮತ್ತು ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮತ್ತು IPO ಅಂದರೆ ಇವಾಗ ಒಂದು ಕಂಪ್ನಿ ಪ್ರೈವೇಟಿಂದ ಪಬ್ಲಿಕ್ ಆಗೋ ಟೈಮಲ್ಲಿ ಅದ್ರ ಶೇರ್ಸ್ನ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ IPO ತೋರುತ್ತೆ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಈ IPOದಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಆ ಕಂಪ್ನಿ ಶೇರ್ಸ್ಗೋಸ್ಕರ ಬಿಡ್ ಮಾಡ್ಬೋದು. ಬಿಡ್ಡಲ್ಲಿ ನೀವು ಇಷ್ಟು ಶೇರ್ಸ್ನ ಕಂಪಲ್ಸರಿಯಾಗಿ ತೊಗೋಬೇಕಾಗುತ್ತೆ. ಆ ಶೇರ್ಸ್ ಮಲ್ಟಿಪಲಲ್ಲಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ 50 ಶೇರ್ಸ್ ಇದೆ ಅಂದ್ಕೊಳ್ಳಿ, 50 ಮಲ್ಟಿಪಲ್ಸಲ್ಲಿ ನೀವು ತೊಗೋಬೇಕಾಗುತ್ತೆ IPOದಲ್ಲಿ. ಆದರೆ ಎಷ್ಟು ಪ್ರೈಸ್ ಇರುತ್ತೆ ಅಷ್ಟು ಪ್ರೈಸು. ನಿಯರ್ಲಿ 15,000 ಹತ್ತಿರ ಬರುತ್ತೆ ಟೋಟಲ್. ನಿಯರ್ಲಿ 15,000 ಇಲ್ಲ 12,000 ಮೇಲೆ ಬರೋದು IPO ಲಾಂಚ್ ಆದಾಗ. ಸೊ ನೆಕ್ಸ್ಟು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂದರೆ ಇವಾಗ ಇಂಡೆಕ್ಸ್ ಇರುತ್ತೆ ಸ್ಟಾಕ್ ಮಾರ್ಕೆಟಿಂಗ್. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇಂಡೆಕ್ಸ್ ಅಂತಂದರೆ ಇವಾಗ ಇಷ್ಟು ಕಂಪ್ನಿಗಳನ್ನ ಸೇರಿಸಿ ಒಂದು ಇಂಡೆಕ್ಸ್ ಅಂತ ಮಾಡ್ತಾರೆ. ಆ ಇಂಡೆಕ್ಸ್ನ ಟ್ರ್ಯಾಕ್ ಮಾಡೋದು ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸು. ಸೊ ಇವಾಗ ನೀವು ನೋಡ್ತಾ ಇರೋದು ಗ್ರೋ ಆ್ಯಪು. ಈ ಗ್ರೋ ಅಲ್ಲಿ ಇವಾಗ ನಾನು ಪರ್ಸ್ನಲಿ ಯೂಸ್ ಮಾಡೋದು ಗ್ರೋ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ಮಾರ್ಕೆಟ್ ಇಂಡೆಕ್ಸ್ ಅಂತ ಇಂಡಿಸಸ್ ಅಂತ ಐತೆ. ಈ ಇಂಡೆಕ್ಸ್ ಏನಂದರೆ ಇವಾಗ ಲೆಫ್ಟ್ ಸೈಡಲ್ಲಿ ನಿಫ್ಟಿ 50 ಅಂತ ಇದೆ, ಸೆನ್ಸೆಕ್ಸ್ ಅಂತ ಇದೆ. ನಿಫ್ಟಿ 50 ಕೆಳಗಡೆ NSE ಅಂತ ಇದೆ, ಸೆನ್ಸೆಕ್ಸ್ ಕೆಳಗಡೆ BSE ಅಂತ ಇದೆ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಪೂರ್ತಿ ಇಂಡಿಯಾದು ಸ್ಟಾಕ್ಸ್ ಸೆಲ್ಲು ಬೈ ಎಲ್ಲ ಆ ಎಕ್ಸ್ಚೇಂಜಿಂದ ಆಗುತ್ತೆ ನ್ಯಾಷನಲ್ ಆಗಿ. ಇದು BSE ಅಂದರೆ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಫಸ್ಟು ಇದ್ದಿದ್ದು, ಅಂದರೆ ಹಳೇ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾದಿದು. ಸೊ ಇವಾಗ ನಿಫ್ಟಿ 50 ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ 50 ಕಂಪ್ನೀಸ್ ಅಂತ ತೋರಿಸುತ್ತೆ. ಈ ನಿಫ್ಟಿ 50 ಅಂದರೆ ಇಂಡಿಯಾ ಟಾಪ್ 50 ಕಂಪ್ನೀಸ್ ಯಾವ್ಯಾವ ಇರುತ್ತೆ ಆ ಪೂರ್ತಿ ಕಂಪ್ನಿಗಳನ್ನ ಇದರಲ್ಲಿ ಇಷ್ಟು ರೇಷಿಯೋ ಅಂತ ತೊಗೊಂಡು ಒಂದು ಇಂಡೆಕ್ಸ್ ಅಂತ ಮಾಡ್ತಾರೆ. ಇವಾಗ ಇದನ್ನೆಲ್ಲ ನೋಡ್ಬೋದು, ಇದು ಟಾಪ್ 50 ಕಂಪ್ನೀಸ್ ಇಂಡಿಯಾದು. ಸೊ ಇದ್ರ ಹೋಲ್ಡಿಂಗ್ಸ್ ನೋಡ್ಬೋದು ನೀವು. ಹೋಲ್ಡಿಂಗ್ಸ್ ಅಂದರೆ ಇಷ್ಟು % ಅಂತ ಏನೋ ತೊಗೊಂಡಿರ್ತಾರೆ. ಇದ್ರ ಯಾವ ಸೆಕ್ಟರ್ಗಳು ಕೆಲಸ ಮಾಡೋದು ಅಂತ. ಸೊ ಇದು ಇವಾಗ ಕರೆಂಟ್ ಮಾರ್ಕೆಟ್ ಪ್ರೈಸ್. ಸೊ ಇದನ್ನು ಇಂಡೆಕ್ಸ್ ಅಂತಂತಾರೆ. ಇಂಡೆಕ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇವಾಗ ಒಂದು ಕಂಟ್ರಿದು ಟಾಪ್ ಕಂಪ್ನೀಸು ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ತಿಳ್ಕೊಬೋದು. ಸೊ ಇವಾಗ ನೀವು ಇಂಡಿಯಾದ ನೋಡ್ತೀರಾ ಅಂದರೆ ಇಂಡಿಯಾದಲ್ಲಿ ಜಾಸ್ತಿ ಈ ಟಾಪಲ್ಲಿ ಇರೋದಂದರೆ ರಿಲಯನ್ಸು, ಇನ್ಫೋಸಿಸು, ಆಮೇಲೆ ಟಾಟಾ, TCS, HDFC ಬ್ಯಾಂಕು, ಅದೆಲ್ಲ. ಇದಕ್ಕೆ ನಿಫ್ಟಿ 50 ಅಂತ ಹೆಸರು ಬಂದಿರೋದೇ ಟಾಪ್ 50 ಕಂಪ್ನೀಸ್ ಇರೋಕ್ಕೆ. ಸೊ ಇದು ಸೆನ್ಸೆಕ್ಸ್ ಅಂತ ಇರೋದು ಟಾಪ್ 30 ಕಂಪ್ನೀಸ್. ಇಂಡಿಯಾ ಟಾಪ್ 30 ಕಂಪ್ನೀಸ್ ಲಿಸ್ಟ್ ಆಗಿರುತ್ತೆ ಇದರಲ್ಲಿ. ಇದು ಟಾಪ್ 30 ಕಂಪ್ನೀಸು, ಇದರಲ್ಲಿರೋ ಹೋಲ್ಡಿಂಗ್ಸು ಮತ್ತು ಇದು ಯಾವ ಸೆಕ್ಟರಲ್ಲಿ ಕೆಲಸ ಮಾಡೋದು ಅಂತ. ಸೊ ನೀವು ಈ ಇಂಡೆಕ್ಸ್ ಮೇಲೆ ಹಾಕಿದ್ರೆ ನೀವು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸಿಂದ ಯೂಸ್ ಮಾಡ್ಕೊಂಡು ಹಾಕ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ನಿಫ್ಟಿ 50 ಓಪನ್ ಮಾಡ್ತೀನಿ ಅಂದ್ಕೊಳ್ಳಿ. ನಿಫ್ಟಿ 50 ಕೆಳಗೆ ಹೋದರೆ ನಿಮಗೆ ಇಲ್ಲಿ ETF ಬರುತ್ತೆ, ನಿಫ್ಟಿ ETFs ಅಂತ. ನಿಮ್ಗೆ ಯಾವ ETF ಬೇಕೋ ಆ ETFನ ಸೆಲೆಕ್ಟ್ ಮಾಡ್ಬೋದು. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಎಕ್ಸ್ಪೆನ್ಸ್ ರೇಷಿಯೋ ಅಂತಿದೆ. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಇವಾಗ ಒನ್ ಇಯರ್ಗೆ ಎಷ್ಟು ನಿಮ್ಮಿಂದ ಚಾರ್ಜ್ ತೊಗೋತಾರೆ ಮೇಂಟೈನ್ ಮಾಡೋಕ್ಕೆ ಅಂತ. ಸೊ ಇದು ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ನಿಮಗೆ ಪ್ರಾಫಿಟ್ ಇರುತ್ತೆ. ಆದಮೇಲೆ AUM ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇವಾಗ ಈ ಕಂಪ್ನಿಗಳು ಎಷ್ಟೆಷ್ಟು ಅಸೆಟ್ನ ಮೇಂಟೈನ್ ಮಾಡ್ತಿದೆ ಅಂತ. ಸೊ SBI ನಿಫ್ಟಿ ETF 194 crore ಮೇಂಟೈನ್ ಮಾಡ್ತಿದೆ. ಸೊ ಎಷ್ಟೊಂದು ಜನ ಹಾಕೋರೆ ಅಂತ ಅರ್ಥ ಅದ್ರ ಪ್ರಕಾರ. ಸೊ ಇದೇ ಥರ ನಾನು ಸೆನ್ಸೆಕ್ಸ್ ಹೋಗ್ತೀನಿ ಅಂತಂದರೆ ಸೆನ್ಸೆಕ್ಸಲ್ಲೂ ಎಷ್ಟೊಂದು ETF ಇದೆ. ಅದರದ್ದು ಎಕ್ಸ್ಪೆನ್ಸ್ ರೇಷಿಯೋ ಒನ್ ಇಯರ್ಗೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ತೊಗೋತಾರೆ ಅಂತ. ಒನ್ ಇಯರ್ಗೆ ನೀವು ತೊಗೊಂಡಿರ್ತೀರಲ್ಲ ಶೇರ್ಸು ಅದನ್ನ ಮೇಂಟೈನ್ ಮಾಡೋಕ್ಕೆ ಎಷ್ಟು ತೊಗೋತಾರೆ ಅಂತ. ನಾರ್ಮಲ್ ಆಗಿ ETFಸ್ಗೆ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟು ಇದು ಇಂಡೆಕ್ಸು. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟಾಕ್ಸು. ಸೊ ನಿಮ್ಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ಸೆಲೆಕ್ಟ್ ಮಾಡೋದು, ಅದ್ರ ಮೇಲೆ ಕ್ಲಿಕ್ ಮಾಡೋದು, ಬೈ ಇಲ್ಲ ಸೆಲ್. ನಿಮ್ಮ ಹತ್ರ ಕಾಸಿದ್ದು ಬೈ ಮಾಡೋಕ್ಕೆ ಇಷ್ಟ ಇದ್ದರೆ ಕಂಪ್ನಿನ ಬೈ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಮೊದಲೇ ಶೇರ್ಸ್ ಇದ್ದು ಅದನ್ನು ಸೆಲ್ ಮಾಡಬೇಕು ಅಂದರೆ ಸೆಲ್ ಮಾಡ್ಬೋದು. ಇವಾಗ ನಾನು ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಟೈಪ್ ಬರುತ್ತೆ, ಡೆಲಿವರಿ ಮತ್ತು ಇಂಟ್ರಾಡೇ ಅಂತ. ಇಂಟ್ರಾಡೇ ನೆಕ್ಸ್ಟ್ ಮಂಡೇ ಓಪನ್ ಆಗೋದು. ಮಂಡೇ ಟು ಫ್ರೈಡೇ ಇರುತ್ತೆ. 9:15 to 3:30 ತನಕ ಮಾರ್ಕೆಟ್ ಯಾವಾಗ ಓಪನ್ ಇರೋದು. ಮತ್ತು ಅದ್ರ ಹಾಲಿಡೇಸ್ ಅಂತ ಬರುತ್ತೆ ಎಷ್ಟೊಂದು, ಆ ಟೈಮಲ್ಲಿ ಅದು ಅವೈಲೇಬಲ್ ಇರೋಲ್ಲ. ಸೊ ನೀವು ಟೈಪ್ ಮೇಲೆ ಕ್ಲಿಕ್ ಮಾಡಿ ಇಂಟ್ರಾಡೇ ಅಂತ ಮಾಡ್ಬೋದು. ಇಂಟ್ರಾಡೇ ಅಂತ ಏನಂದರೆ ಇವಾಗ ಬೆಳಿಗ್ಗೆ 9:15 ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಬೈ ಇಲ್ಲ ಸೆಲ್ ಮಾಡಿಬಿಟ್ಟು 3 o'clock ಇಲ್ಲ 3:30 ಮುಂಚೆ 3:30 ಮುಂಚೆ ಅಂದರೆ ನಾರ್ಮಲಾಗಿ 3 o'clockಗೆ ಎಲ್ಲ ತೊಗೊಂಡಿರೋದನ್ನ ಮಾರಬೇಕು, ಮಾರಿರೋದನ್ನ ತೊಗೋಬೇಕು. ಆ ಥರ ಮಾಡಬೇಕಾಗುತ್ತೆ ನೀವು.
ಇಂಟ್ರಾಡೇಗೆ. ಒಂದು ದಿವಸದಲ್ಲಿ ನಿಮ್ಮ ಹತ್ರ ಹೋಲ್ಡಿಂಗ್ಸ್ 0 ಇರಬೇಕು. ಹೋಲ್ಡಿಂಗ್ಸ್ ಅಂದರೆ ನೀವು ಎಷ್ಟು ತೊಗೋತೀರಾ ಅದು ನಿಮ್ಮ ಹೋಲ್ಡಿಂಗ್ಸ್ ಅಂತಾರೆ. ಅದು ನಿಮ್ಮ ಹತ್ರ 0 ಇರಬೇಕು. ಇಲ್ಲಾಂದರೆ ಅದಂಗದೆ ನೀವು ಬೆಳಿಗ್ಗೆ ಬೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಇದನ್ನೇ ನೀವು ಬೆಳಿಗ್ಗೆ ಇಂಟ್ರಾಡೇಯಲ್ಲಿ ಬೈ ಮಾಡ್ತೀರಾ. ಇಂಟ್ರಾಡೇಯಲ್ಲಿ 1 ಶೇರ್ ತೊಗೋತೀರಾ ಅಂದ್ಕೊಳ್ಳಿ. ಆ 1 ಶೇರ್ನ ನೀವು 3 o'clock ಒಳಗಡೆ ಸೆಲ್ ಮಾಡಾಕಬೇಕು. ಇಲ್ಲಾಂದರೆ ನಿಮಗೆ 20 ರೂಪೀಸೋ 30 ರೂಪೀಸೋ ಎಷ್ಟೋ ಚಾರ್ಜ್ ಮಾಡ್ತಾರೆ ಅವರ ಸ್ಕ್ವೇರ್ ಆಫ್ ಮಾಡೋಕ್ಕೆ. ಸ್ಕ್ವೇರ್ ಆಫ್ ಅಂದರೆ ಯಾವ ಬ್ರೋಕರಿಂದ ನೀವು ತೊಗೊಂಡಿರ್ತೀರೋ ಅದು ಅವರೇ ಮಾರ್ಬಿಡೋದು. ಸೊ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಚಾರ್ಜ್ ಅಂತ ತೊಗೋತಾರೆ. ಸೊ ಇಲ್ಲಿ ನೀವು ಕೆಳಗೆ ನೋಡ್ಬೋದು ಶೇರ್ಸ್ ಅಂತಿದೆ. ಶೇರ್ಸಲ್ಲಿ NSE ಮತ್ತು BSE ಅಂತ 2 ಆಪ್ಷನ್ ಬರುತ್ತೆ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಸೊ ಇಲ್ಲಿ ನೀವು ಪ್ರೈಸಲ್ಲಿ ನೋಡ್ಬೋದು ಲಿಮಿಟ್ ಮತ್ತು ಮಾರ್ಕೆಟ್ ಅಂತ ಇದೆ. ಮಾರ್ಕೆಟ್ ಅಂದರೆ ಇವಾಗ ಮಾರ್ಕೆಟ್ ಪ್ರೈಸ್ ಎಷ್ಟಿರುತ್ತೋ. ಸೊ ಇವಾಗ ಕರೆಂಟ್ಲಿ 1411 ರೂಪೀಸ್ ಐತೆ. ಸೊ ಅದೇ ಪ್ರೈಸಿಗೆ ನೀವು ಬೈ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಲಿಮಿಟ್ ಪ್ರೈಸ್ ಅಂತ ಅಂದರೆ ನಿಮಗೆ ಯಾವ ಪ್ರೈಸ್ ಬೇಕು ಅಂತ, ನಿಮಗೆ ಯಾವ ಪ್ರೈಸ್ ಬೇಕೋ ಆ ಪ್ರೈಸಿಗೆ ಬೈ ಮಾಡ್ಬೋದು ನೀವು ಅದನ್ನ. ಅದರಲ್ಲೂ ಒಂದು ಲಿಮಿಟ್ ಇದೆ. ಅದು ಲಿಮಿಟ್ ಏನಂತ ಅಂದರೆ ಒಂದು ಕಂಪ್ನಿದು ಶೇರ್ಸು ದಿನದಲ್ಲಿ 10% ಕಮ್ಮಿ ಆಗ್ಬೋದು, ಇಲ್ಲ 10% ಜಾಸ್ತಿ ಆಗ್ಬೋದು. ಅದ್ರ ಮೇಲೆ ಹೋಗಲ್ಲ ಅದು ದಿನಕ್ಕೆ. ಇವಾಗ ಅಕಸ್ಮಾತ್ ಇವಾಗ ಬೆಳಿಗ್ಗೆ ತೊಗೋತೀರಾ ಅಂದ್ಕೊಳ್ಳಿ, ನಿಮ್ಗೆ 10% ಇಳಿದೋಗುತ್ತೆ. ಸೊ ಅಲ್ಲಿಗೆ ನಿಂತೋಗುತ್ತೆ ಅದ್ರ ಟ್ರೇಡಿಂಗು. ಅದು ಯಾವ ಥರ ಅಂತ ಅಂದರೆ ಇವಾಗ ಬರ್ಗರ್ ಕಿಂಗ್ ಅದೇ ಆಗಿರೋದು ಬರ್ಗರ್ ಕಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು ಇದು ಬೆಳಿಗ್ಗೆ 9-7 ಸ್ಟಾರ್ಟ್ ಆಗಿದ್ದು. ಅಂದರೆ 9-7 ನೆನ್ನೆ ಏನೇನು ಆರ್ಡರ್ಸ್ ಇತ್ತು ಅದೆಲ್ಲ ಇದು ಮಾಡಾಕಿರೋದು. ಸೊ 9-7 ನೋಡಿದ್ರೆ 9-7ಗೆ ನಿಂತೋಗೈತೆ. 9:15 ಸ್ಟಾರ್ಟ್ ಆಯಿತು, 9:15ಗೆ ಸ್ಟಾಪು. ಯಾಕೆ ಹಿಂಗಾಯಿತು ಅಂದರೆ ಇದು ಲೋವರ್ ಸರ್ಕ್ಯೂಟ್ ಟಚ್ ಮಾಡಿದೆ. 10% ಒನ್ ಡೇಯಲ್ಲಿ 10% ಮೇಲೆ ಹೋಗ್ಬೋದು, ಇಲ್ಲ 10% ಕೆಳಗ್ಬೋದು. ಇದು ಲೋವರ್ ಸರ್ಕ್ಯೂಟ್ ಟಚ್ ಆಗಿದೆ ಅಂತ ಅಲ್ಲಿ 10% ಅಂತ ಇರೋದು. ಸೊ ಇದೇ ಒಂದು ವೀಕ್ ಬ್ಯಾಕ್ ಹೋದರೆ ಇಲ್ಲಿ ನೋಡ್ಬೋದು ಇದು ಸ್ಟಾರ್ಟ್ ಆಗಿದ್ದು. ಈ ಬರ್ಗರ್ ಕಿಂಗ್ IPO ಬಂದಿತ್ತು. IPO ಮುಗಿದಾದ್ಮೇಲೆ ಶೇರ್ಸ್ ಲಿಸ್ಟ್ ಆಗಿತ್ತು 14th or 13th. ಅದಾದಮೇಲೆ ಕಂಟಿನ್ಯೂಸ್ ಆಗಿ 2 ದಿವಸ ಅಪ್ಪರ್ ಸರ್ಕ್ಯೂಟ್ ಟಚ್ ಮಾಡಿದೆ. ಅಪ್ಪರ್ ಸರ್ಕ್ಯೂಟ್ ಅಂತ ಏನಂದರೆ ಅದೇ 10% ಮೇಲೆ ಹೋಗ್ಬೋದು ಅಂತ ಅಂದಲ್ಲ. ಒಂದು ದಿವಸಕ್ಕೆ ಒಂದು ಕಂಪ್ನಿದು ಶೇರ್ಸು ಅದು ಕರೆಂಟ್ ವ್ಯಾಲ್ಯೂಕ್ಕಿಂತ 10% ಮೇಲೆ ಹೋದರೆ ಅಪ್ಪರ್ ಸರ್ಕ್ಯೂಟು, 10% ಕೆಳಗೆ ಲೋವರ್ ಸರ್ಕ್ಯೂಟು. ಇದು ಕಂಟಿನ್ಯೂಸ್ ಆಗಿ 2 days 3 days ಅಪ್ಪರ್ ಸರ್ಕ್ಯೂಟ್ ಟಚ್ ಮಾಡಿದೆ. 134 ಇತ್ತು, 158 ಆಯಿತು. ಸ್ವಲ್ಪ ಹಂಗೆ ಬಿಟ್ಟು ಅಲ್ಲಿಗೆ 10:41ಗೆ ಟ್ರೇಡ್ ಆಫ್ ನಿಂತೋಯ್ತಿರೋದು. 10:40 ಟ್ರೇಡ್ ನಿಂತೋಯ್ತು. ನೆಕ್ಸ್ಟ್ ಮತ್ತೆ ಇನ್ನೊಂದು ದಿವಸ ಅಪ್ಪರ್ ಸರ್ಕ್ಯೂಟ್ ಟಚ್ ಮಾಡ್ತು, ಮತ್ತೆ ಇನ್ನೊಂದು ದಿವಸ ಅಪ್ಪರ್ ಸರ್ಕ್ಯೂಟ್ ಟಚ್ ಮಾಡ್ತು, ಮತ್ತು ಒಂದು 5 ದಿವಸ ಲೋವರ್ ಸರ್ಕ್ಯೂಟ್ ಟಚ್ ಮಾಡ್ಬಿಡ್ತು. ಇದೇ ದಿವಸ ಅಪ್ಪರ್ ಸರ್ಕ್ಯೂಟ್ ಟಚ್ ಮಾಡೈತೆ, ಲೋವರ್ ಸರ್ಕ್ಯೂಟ್ ಟಚ್ ಮಾಡಿದೆ. ಇನ್ನೊಂದು ಸತಿ ಕ್ಲಾರಿಫೈ ಕೊಡಬೇಕು ಅಂತ ಅಂದರೆ ಅಪ್ಪರ್ ಸರ್ಕ್ಯೂಟ್ ಅಂದರೆ ಒಂದು ಕಂಪ್ನಿದು ಒಂದು ಶೇರು. ಆ ಶೇರ್ ಪ್ರೈಸು ಇವಾಗ ಕರೆಂಟ್ ಪ್ರೈಸ್ ಎಷ್ಟಿರುತ್ತೆ ಅದಕ್ಕಿಂತ 10% ಮೇಲೆ ಹೋದರೆ ಅಪ್ಪರ್ ಸರ್ಕ್ಯೂಟು. ಇವಾಗ ಕಂಪ್ನಿ ಶೇರ್ ಪ್ರೈಸು ಎಷ್ಟಿರುತ್ತೋ ಅದಕ್ಕಿಂತ 10% ಕೆಳಗೆ ಲೋವರ್ ಸರ್ಕ್ಯೂಟು. ಸೊ ನೆಕ್ಸ್ಟು ನೀವು ಇದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ. ಸೊ ಇವತ್ತೆಷ್ಟು ಕಮ್ಮಿ, ಇವತ್ತೆಷ್ಟು ಹೈ ಹೋಗಿದೆ, 52 ವಾರ ಅಂದರೆ ಒಂದು ವರ್ಷದಿಂದ ಎಷ್ಟಿತ್ತು, ಒಂದು ವರ್ಷದಲ್ಲಿ ಕಮ್ಮಿ ಎಷ್ಟಿತ್ತು, ಒಂದು ವರ್ಷದಲ್ಲಿ ಜಾಸ್ತಿ ಎಷ್ಟಿತ್ತು, ಮತ್ತು ಎಷ್ಟು ಓಪನ್ ಆಗಿದ್ದು, ನಿನ್ನೆ ಎಷ್ಟು ಕ್ಲೋಸ್ ಆಗಿದ್ದು, ಮತ್ತು ಎಷ್ಟು ವಾಲ್ಯೂಮ್ ಟ್ರೇಡ್ ಆಗಿರೋದು. ಮತ್ತು ಕೆಳಗೆ ಹೋದರೆ ಕಂಪ್ನಿ ಸ್ಟ್ಯಾಟಿಸ್ಟಿಕ್ಸ್. ಇದು ಹೊಸದಾಗಿ ಇವಾಗ IPO ಬಂದಿರೋ ಕಾರಣದಿಂದ ಈ ರಿಟರ್ನ್ ಆನ್ ಈಕ್ವಿಟಿ ಮತ್ತು ಅರ್ನಿಂಗ್ ಪರ್ ಶೇರು ತೋರಿಸ್ತಲ್ಲ. ಸೊ ನೀವು ಕೆಳಗಡೆ ಹೋದರೆ ನಿಮ್ಗೆ ಅದ್ರ ಕಂಪ್ನಿ ಡೀಟೇಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ಗೆ ಹೋದರೆ ಇಲ್ಲಿ ಕೆಳಗೆ ಹೋದರೆ ನೀವು ನೋಡ್ಬೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನು, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ರಿಟರ್ನ್ ಆನ್ ಈಕ್ವಿಟಿ, ಪ್ರೈಸ್ ಟು ಬುಕ್ ರೇಷಿಯೋ, ಇಂಡಸ್ಟ್ರಿ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಬುಕ್ ವ್ಯಾಲ್ಯೂ, ಅರ್ನಿಂಗ್ ಪರ್ ಶೇರ್, ಡಿವಿಡೆಂಡ್ ಯೀಲ್ಡ್. ಸೊ ಇಲ್ಲಿ ಕೆಳಗಡೆ ಕಂಪ್ನಿ ಬಗ್ಗೆ ಓದ್ಬೋದು. ಮತ್ತು ಕಂಪ್ನಿ ಫೈನಾನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸು, ಕ್ವಾರ್ಟರ್ಲಿ ರಿಸಲ್ಟ್ ಅಂದರೆ 3 ತಿಂಗಳಿಗೆ ಒಂದ್ಸತಿ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ಆ ರಿಸಲ್ಟಲ್ಲೇ ಕಂಪ್ನಿ ಆ 3 ತಿಂಗಳಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡೈತೆ ಅಂತ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಂದರೆ ಈ ಕಂಪ್ನಿ ಪ್ರಾಫಿಟ್ ಎಷ್ಟು ಮಾಡ್ತೈತೆ, ಎಷ್ಟು ದುಡಿತೈತೆ, ಅದ್ರ ಮೇಲೆ ಎಷ್ಟು ಪ್ರಾಫಿಟ್ ಮಾಡ್ತೈತೆ ಅಂತ. ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಅದಕ್ಕೆ ಎಷ್ಟು ಆಸ್ತಿ ಇದೆ, ಎಷ್ಟು ಲೋನು ಇದು ಎಲ್ಲ ಕಟ್ಟಬೇಕಾಗಿದೆ, ಎಷ್ಟು ಆಸ್ತಿ ಇದೆ ಅಂದರೆ ಅದನ್ನ ಅಸೆಟ್ ಅಂತಂತಾರೆ. ಮತ್ತು ಇನ್ನೊಂದು ಲಯಬಿಲಿಟಿ ಅಂತ ಬರುತ್ತೆ. ಸೊ ನಿಮ್ಗೆ ಇದ್ರಲ್ಲಿ ತೋರಿಸುತ್ತೆ. ಸೊ ಕ್ಯಾಶ್ ಫ್ಲೋ ಅಂದರೆ ಅದರಲ್ಲಿ ದುಡ್ಡಿನ ಚಲಾವಣೆ ಹೆಂಗಿದೆ ಅಂತ. ಸೊ ಇನ್ನೂ ನಂಗೆ ಡೀಟೇಲಾಗಿ ಬೇಕು ಅಂದರೆ ಕ್ವಾರ್ಟರ್ಲಿ ರಿಸಲ್ಟು ರೀಸೆಂಟಾಗಿ ಬಂದು 20 ಸೆಪ್ಟೆಂಬರು. ಸೊ ಇಷ್ಟು ರೆವೆನ್ಯೂ ಜನ್ರೇಟ್ ಮಾಡಿರೋದು, ಇಷ್ಟು ಅದರ ಎಕ್ಸ್ಪೆನ್ಸಸ್ಸು. ಸೊ ಟೋಟಲ್ ಟ್ಯಾಕ್ಸು, ನೆಟ್ ಪ್ರಾಫಿಟ್ ಎಲ್ಲ ಇದರಲ್ಲಿ ಡಿಕ್ಲೇರ್ ಮಾಡಿರ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇದು. ಅವರೆಷ್ಟು ಅರ್ನ್ ಮಾಡ್ತವ್ರೆ ಅದ್ರ ಮೇಲೆ ಅವರು ಎಷ್ಟು ಪ್ರಾಫಿಟ್ ಮಾಡ್ತವ್ರೆ ಅಂತ. ಸೊ ಇದು ಬ್ಯಾಲೆನ್ಸ್ ಶೀಟು, ಅವರ ನೆಟ್ವರ್ತು, ಕರೆಂಟ್ ಲಯಬಿಲಿಟಿ ಎಷ್ಟು, ಟೋಟಲ್ ಲಯಬಿಲಿಟಿ ಎಷ್ಟು, ಅಸೆಟ್ಸ್ ಎಷ್ಟು, ಕ್ಯಾಶ್ ಈಕ್ವಿವೆಲೆಂಟ್ಸ್ ಎಷ್ಟು ಮಾಡ್ಕೋರೆ. ಸೊ ಇದೆಲ್ಲ ಡೀಟೇಲ್ಸು. ಸೊ ಇದು ಕ್ಯಾಶ್ ಫ್ಲೋ, ಇದು ಕಂಪ್ನಿ ಫೈನಾನ್ಷಿಯಲ್ಸು. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಪ್ರಮೋಟರ್ಸ್ ಅಂದರೆ ಆ ಕಂಪ್ನಿನ ಬೆಳೆಸ್ತಿರೋರು.
ಅಂದರೆ ಆ ಕಂಪ್ನಿ ಓನರ್ಸು ಮತ್ತು ಆ ಶೇರ್ ಓನರ್ಸು ಅವರು ಫಾರಿನ್ ಇನ್ಸ್ಟಿಟ್ಯೂಷನ್ ಅಂದರೆ ಬೇರೆ ದೇಶದಿಂದ ಈ ಕಂಪ್ನಿಗೆ ಎಷ್ಟು ಶೇರ್ಸ್ ಬೈ ಮಾಡೋರೆ ಅಂತ, ಎಷ್ಟು ಪರ್ಸೆಂಟೇಜ್ ಶೇರ್ಸ್ ಬೈ ಮಾಡೋರೆ ಅಂತ. ಮತ್ತು ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ ಮತ್ತು ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅಂದರೆ ರಿಟೇಲ್ ಇನ್ವೆಸ್ಟರು ಇಲ್ಲ ರಿಟೇಲ್ ಇನ್ವೆಸ್ಟರ್ಸ್ಗೋಸ್ಕರ ಇರೋದು. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನಾರ್ಮಲಾಗಿ ನಮ್ಮ ಥರದವರು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾರೋರು ಇಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋರು ಆಗುತ್ತೆ. ನಾರ್ಮಲಾಗಿ ನಮ್ಗೆ ಕಮ್ಮಿ ಅಂದರೆ ತುಂಬ ಜಾಸ್ತಿ ತುಂಬ ಜಾಸ್ತಿ ಅದೆಲ್ಲ ಮಾಡೋಕ್ಕೆ ಹೋಗಿಲ್ದಾರವರು ರಿಟೇಲ್ ಇನ್ವೆಸ್ಟರ್ಸು. ಮ್ಯೂಚುವಲ್ ಫಂಡ್ಸ್ ಅಂದರೆ ಅದು ಇನ್ನೊಂದು ಟೈಪು ಮ್ಯೂಚುವಲ್ ಫಂಡ್ಸ್, ಅದು ನೆಕ್ಸ್ಟ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಗೌರ್ಮೆಂಟ್ ಹೋಲ್ಡಿಂಗ್ ಎಷ್ಟಿದೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹೋಲ್ಡಿಂಗ್ ಎಷ್ಟಿದೆ ಅಂತ ಅದು ಪರ್ಸೆಂಟೇಜಲ್ಲಿದೆ. ಸೊ ಇದು ಸ್ಟಾಕ್ ಮಾರ್ಕೆಟು. ಇದರಲ್ಲಿ ನಿಮಗೆ ಚಾರ್ಜಸ್ ತಿಳ್ಕೊಬೇಕಾಗುತ್ತೆ. ಫಸ್ಟು ಚಾರ್ಜಸ್ ಅಂದರೆ ಪ್ರೈಸಿಂಗ್ಸು. ಸೊ ಇವಾಗ ಪ್ರೈಸಿಂಗ್ಸ್ ಅಂತ ಹೋಗ್ತೀನಿ ಅಂತಂದರೆ ನೀವಿಲ್ಲಿ ನೋಡ್ಬೋದು, ಸ್ಟಾಕ್ಸಲ್ಲಿ ನೀವು ಚಾರ್ಜ್ ಕಟ್ಟಬೇಕಾಗುತ್ತೆ ಇಷ್ಟು ಅಂತ ಬೈ ಮಾಡೋಕ್ಕೆ ಸೆಲ್ ಮಾಡೋಕ್ಕೆ. ಸೊ ಅದೇ ಎಷ್ಟೆಷ್ಟು ಅಂತ ನಿಮಗೆ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸೊ ನೀವು ಫಸ್ಟ್ ಇಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬೇಕಾಗುತ್ತೆ, ಟ್ರೇಡಿಂಗ್ ಅಕೌಂಟು ಇಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಈ ಪ್ಲ್ಯಾಟ್ಫಾರ್ಮಲ್ಲಿ 0 ಇದೆ. ಮತ್ತು ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ 1 ವರ್ಷಕ್ಕೆ ಎಷ್ಟು ಮೇಂಟೆನೆನ್ಸ್ ಚಾರ್ಜ್ ಅಂತ. ಸೊ ಇದನ್ನೇ ನಾನು Paytm ಮನಿಲಿ ಓಪನ್ ಮಾಡ್ತೀನಿ ಅಂದರೆ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ AMC ಅಂತ ಅಂದಕ್ಕೆ ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಕೊಟ್ಟವ್ರೆ, ಅದಕ್ಕೆ 300 ಪ್ಲಸ್ GST 1 ಇಯರ್ಗೆ. ಸೊ ಡಿಜಿಟಲ್ KYC ಚಾರ್ಜಸ್ ಅಂದರೆ ಅಕೌಂಟ್ ಓಪನ್ ಮಾಡೋದಕ್ಕೆ 200 ಪ್ಲಸ್ GST. ಕ್ಯಾಶ್ ಇಂಟ್ರಾಡೇ ಬ್ರೋಕರೇಜ್ ಅಂದರೆ ಇವಾಗ ಇಂಟ್ರಾಡೇ ಅಂದರೆ ಬೆಳಿಗ್ಗೆ ತೊಗೊಂಡು ಸಾಯಂಕಾಲ ಮಾರಾಕೋಕ್ಕೆ ಎಷ್ಟು ಬ್ರೋಕರೇಜ್ ಕಟ್ಟಬೇಕು ಅದು. ಮತ್ತು ಡೆಲಿವರಿ ಅಂದರೆ ಯಾವಾಗಾರ ತಗೋ ಯಾವಾಗಾರ ಮಾರು ಆ ಥರ ಇರುತ್ತೆ. ಸೊ ಅದಕ್ಕೆ 0 ಇದೆ. ಸೊ ಮತ್ತು ನಾನು ಗ್ರೋಗೆ ಹೋದರೆ ಅದರಲ್ಲಿ ಬ್ರೋಕರೇಜ್ ಅಂದರೆ 0.05% ಇಲ್ಲ ಮ್ಯಾಕ್ಸಿಮಮ್ 20 ಪರ್ ಆರ್ಡರು. ಬ್ರೋಕರೇಜ್ ಕ್ಯಾಲ್ಕುಲೇಟರು ಇದು ನಿಮ್ಗೆ ಬೀಳೋ ಟ್ಯಾಕ್ಸ್ಗಳು. ಇಲ್ಲಿ ನೋಡಿ ಪೆನಾಲ್ಟೀಸ್ ಅಂದರೆ ಆಟೋ ಸ್ಕ್ವೇರ್ ಆಫ್ ಅಂದರೆ ಅದೇ ಬೆಳಿಗ್ಗೆ 3 o'clock ಒಳಗಡೆ ಮಾರೋಕ್ಕಾಗಿಲ್ಲ ಅಂದರೆ 50 rupees. ಸೊ 2 ತೊಗೊಂಡ್ರೆ 100 ಆ ಥರ ಏನೋ ಬರುತ್ತೆ. ಸೊ ಮತ್ತು GST 18%. ಇದು ಸ್ಟಾಕ್ ಮಾರ್ಕೆಟ್ಗೆ ಬೀಳೋ ಚಾರ್ಜಸ್. ಸೊ ನೆಕ್ಸ್ಟು ಸ್ಟಾಕ್ ಮಾರ್ಕೆಟ್ ಆದಮೇಲೆ ಮ್ಯೂಚುವಲ್ ಫಂಡ್ಸ್ಗೆ ಹೋಗೋಣ. ಮ್ಯೂಚುವಲ್ ಫಂಡ್ಸ್ ಅಂತ ಏನಂದರೆ ಇವಾಗ ನಾವು ಸ್ಟಾಕಲ್ಲಿ ಹೇಳಿದ್ನಲ್ಲ, ನಾವು ನಮಗೆ ಯಾವ್ದು ಇಷ್ಟ ಬರುತ್ತೆ ಅದು ತೊಗೊಳ್ಳೋದು. ಇವಾಗ ಅದೇ ಥರ ಮ್ಯೂಚುವಲ್ ಫಂಡಲ್ಲಿ ನಮಗೆ ಇದ್ರ ಬಗ್ಗೆ ಯಾವ ನಾಲೆಜ್ ಇಲ್ಲ, ನಾವು ಬೇರೆಯವ್ರಿಗೆ ನಮ್ಮದೆಲ್ಲ ಮೇಂಟೈನ್ ಮಾಡೋಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ ಅಂದರೆ ಅವಾಗ ಮ್ಯೂಚುವಲ್ ಫಂಡ್ಸ್ ಚೂಸ್ ಮಾಡ್ಕೋಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ಸ್ ಚೂಸ್ ಮಾಡೋ ಏನು ಅಡ್ವಾಂಟೇಜ್ ಅಂದರೆ ಇವಾಗ ಇದರಲ್ಲಿ ಒಬ್ಬ ಫಂಡ್ ಮ್ಯಾನೇಜರ್ ಅಂತ ಇರ್ತಾನೆ. ಆ ಫಂಡ್ ಮ್ಯಾನೇಜರು ಏನೇನು ಎಲ್ಲ ಮೇಂಟೆನೆನ್ಸ್ ಅವನದೇ ಇರುತ್ತೆ, ಅವನ್ನೆಲ್ಲ ನೋಡ್ಕೋತಾನೆ. ಸೊ ಇವಾಗ ಆಕ್ಸಿಸ್ ಬ್ಲೂ ಚಿಪ್ ಫಂಡು ಇದಕ್ಕೆ ಹೋಯ್ತೀನಿ ಅಂದರೆ ಫಂಡ್ ಮ್ಯಾನೇಜರ್ ಅಂತ ಇರುತ್ತೆ. ಸೊ ಈ ಒಂದೊಂದಕ್ಕೆ ಇಬ್ಬರಿಬ್ಬರು ಇರ್ತಾರೆ, ಇಲ್ಲ ಒಬ್ಬೊಬ್ಬರು ಇರ್ತಾರೆ. ಸೊ ಅವರು ಎಲ್ಲ ಟ್ರಾನ್ಸಾಕ್ಷನ್ ಮೇಂಟೈನ್ ಮಾಡ್ತಾರೆ. ಸೊ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೆ ಅದು ತೊಗೊಳ್ಳೋದು, ಮತ್ತು ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡ್ತಿದೆ ಅನ್ನೋದ್ಮೇಲೆ ತೊಗೊಳ್ಳೋದು ಮಾರೋದು ಅದೆಲ್ಲ ಅವ್ರಿಗೆ ಬಿಟ್ಟಿರೋದು. ಸೊ ಇವಾಗ ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಇವಾಗ ನಾವು ರಿಟೇಲ್ ಇನ್ವೆಸ್ಟರ್ಸು ನಾವೇ ಹೋಗಿ ತೊಗೊಳ್ಳೋದು ಬದಲು ನಮ್ಮ ಥರದವರು ಎಷ್ಟೊಂದು ಜನ ಒಬ್ಬನ ಕೈಲಿ ಕಾಸು ಕೊಟ್ಬಿಟ್ಟು ಅವನು ಅದನ್ನು ಅವ್ನಿಗೆ ಇಷ್ಟ ಬಂದಿದ್ದ ಕಡೆ ಇನ್ವೆಸ್ಟ್ ಮಾಡ್ತಾನೆ. ಅವ್ನಿಗೆ ಇಷ್ಟ ಬಂದಿದ್ದ ಕಡೆ ಅಂದರೆ ಅದರಲ್ಲೂ ರೂಲ್ಸ್ ಇದೆ. ಈ ಥರ ಫಂಡ್ ಆದರೆ ಈ ಥರದ್ರಲ್ಲಿ ಮಾಡಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಮೇಲ್ಗಡೆ ನೋಡ್ಬೋದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಅಂತ ಇದೆ. ಅದರ ಕೆಳಗೆ ನೋಡಿದ್ರೆ ಮಾಡರಲ್ಲಿ ಹೈ ರಿಸ್ಕು ಈಕ್ವಿಟಿ ಲಾರ್ಜ್ ಕ್ಯಾಪ್ ಅಂತಿದೆ. ಲಾರ್ಜ್ ಕ್ಯಾಪ್ ಇಂಡಿಯಾದು ಟಾಪ್ 100 ಕಂಪ್ನೀಸ್ನ ಲಾರ್ಜ್ ಕ್ಯಾಪ್ ಅಂತಾರೆ. 100 to 250ನ ಮಿಡ್ ಕ್ಯಾಪ್ ಅಂತಾರೆ. 250 ಆದಮೇಲೆ ಯಾವುದೇ ಬಂದರೂ ಸ್ಮಾಲ್ ಕ್ಯಾಪ್ ಕಂಪ್ನೀಸು. ಇದು ಹೆಂಗೆ ಡಿವೈಡ್ ಮಾಡ್ತಾರೆ ಅಂದರೆ ಅವ್ರ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಅವ್ರದ್ದು ಟೋಟಲ್ ವರ್ತ್ ಎಷ್ಟಿದೆ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು ರಿಸ್ಕ್ ಪ್ರೊಫೈಲ್ ಅಂತಾರೆ, ಮಾಡರಲ್ಲಿ ಹೈ ರಿಸ್ಕ್ ಅಂತ. ಮತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಂದರೆ ಅದರ ಅಡ್ವಾಂಟೇಜಸ್ ಏನೋ ಅದರ ಡಿಸ್ಅಡ್ವಾಂಟೇಜಸ್ ಏನಂತ ಐತೆ. ಮತ್ತು ಅದು ಫಂಡ್ ಓವರ್ ವ್ಯೂಗು ಮತ್ತು ರಿಟರ್ನ್ ಎಷ್ಟು ಬರುತ್ತೆ. SIP ಅಂದರೆ SIP ಮೇಲೆ ಮತ್ತು ಒನ್ ಟೈಮ್ ಮೇಲೆ ರಿಟರ್ನ್ ಎಷ್ಟು ಬರುತ್ತೆ, SIP ಮೇಲೆ ಮತ್ತು ಒನ್ ಟೈಮ್ ಮೇಲೆ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಅಂದರೆ ತಿಂಗಳಿಗೆ ಇಷ್ಟಿಷ್ಟು ಕಟ್ಕೊಂಡು ಹೋಗೋದು. ಇಷ್ಟಿಷ್ಟು ಅಂದರೆ ನಿಮ್ಗೆ ಎಷ್ಟು ಇಷ್ಟ ಬರುತ್ತೆ ಅಷ್ಟು. ಇಲ್ಲಿ ಸ್ಟಾರ್ಟಿಂಗ್ ಎಷ್ಟು ಮಿನಿಮಮ್ ಅಂತ ಇರುತ್ತೆ, ಅದು ಮಿನಿಮಮ್ ಕಟ್ಕೊಂಡು ಹೋಗೋದು ತಿಂಗಳ. ಅದು ನೀವು ಎಷ್ಟು ವರ್ಷ ಬೇಕಾದ್ರೂ ಕಟ್ಬೋದು, ಅದರಲ್ಲಿ ಆ ಥರ ಲಿಮಿಟ್ ಏನಿಲ್ಲ. ಸೊ ಮತ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಒನ್ ಟೈಮ್ಗೆ ಜಾಸ್ತಿ ಇರುತ್ತೆ ನಾರ್ಮಲಿ. ಸೊ ನೀವು ನೋಡ್ಬೋದು 1 year ಬ್ಯಾಕ್ ಅಂತ ಇದೆ ಡ್ಯೂರೇಷನ್ 1 year ಬ್ಯಾಕ್. ಯಾಕಂದರೆ ಹಿಂದೆ ಪ್ರೆಡಿಕ್ಟ್ ಮಾಡೋದು, ಮುಂದೆ ಪ್ರೆಡಿಕ್ಟ್ ಮಾಡೋಕ್ಕೆ ಯಾರಿಂದನೂ ಆಗೋಲ್ಲ. ಸೊ ಇವಾಗ ನಾನು 1 year ಬ್ಯಾಕ್ನ 500ನ ತಿಂಗಳ ಇನ್ವೆಸ್ಟ್ ಮಾಡಿದರೆ 1 ವರ್ಷಕ್ಕೆ 6484 rupees ಆಗಿರೋದು. ಸೊ ಅದೇ ನಾನು ನನ್ನ ಹತ್ರ ಹಂಗೆ ಅಕೌಂಟಲ್ಲಿ ಮಡಗಿದ್ರೆ 500 into 12 ಮಾಡಿದ್ರೆ 6000 ಆಗಿರೋದು. 6000ಗೆ 400 rupees ಎಕ್ಸ್ಟ್ರಾ ಬಂದಿದೆ, 484 rupees. ಅದೇ ನೀವು ಬ್ಯಾಂಕಲ್ಲಿ ಇಕ್ಕಿದ್ರೆ 6000ಗೆ ಏನಿಲ್ಲ ಅಂದರೂ ಒಂದು 20 ಇಲ್ಲ 25 ರೂಪಾಯಿ ಜಾಸ್ತಿ ಆಗಿರೋದು.
20-25 ಅದು ನಿಮ್ಮ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಪಿಯರ್ ಕಂಪ್ಯಾರಿಸನ್ ಅಂದರೆ ಇದೇ ಥರ ಫಂಡ್ಸು ಬೇರೆಯವ್ರಿಗೆ ಇದೇ ಥರ ಅಂದರೆ ಇದೇ ಲಾರ್ಜ್ ಕ್ಯಾಪ್ ಫಂಡ್ ಇದೇ ಥರ ಇರುತ್ತಲ್ಲ, ಸೊ ಅದನ್ನು ಅದರ ಆಪೋಸಿಟ್ ಅಂದರೆ ಬೇರೆ ಯಾರೋ ಒಬ್ರು ಮಾಡ್ತಾ ಇರ್ತಾರಲ್ಲ ಅದ್ರ ಜೊತೆ ಕಂಪೇರ್ ಮಾಡೋದು. ಇವಾಗ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಇದಿರೋದು, ಸೊ ಅದನ್ನ ಬೇರೆ ಜೊತೆ ಕಂಪೇರ್ ಮಾಡೋದು. ಸೊ ಇಲ್ಲಿ ನಿಮಗೆ ಟ್ಯಾಕ್ಸ್ ಇಂಪ್ಲಿಕೇಶನ್ ನೋಡಿ, ಎಕ್ಸ್ಪೆನ್ಸ್ ರೇಷಿಯೋ, ಎಕ್ಸಿಟ್ ಲೋಡ್ ಆ್ಯಂಡ್ ಟ್ಯಾಕ್ಸ್ ಇಂಪ್ಲಿಕೇಶನ್. ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ನಿಮ್ಮ ಹೋಲ್ಡಿಂಗ್ನ ಮೇಂಟೈನ್ ಮಾಡೋಕ್ಕೆ ಎಷ್ಟು ತೊಗೋತಾರೆ ಅವರು ಅಂತ, ಅದು 1 ಇಯರ್ಗೆ. ಸೊ ಇದರಲ್ಲಿ 0.55% ಐತೆ, ಅದು 1 ಇಯರ್ಗೆ. ಸೊ ಅದು ಬಿಟ್ಟರೆ ಕೆಳಗಡೆ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಅಂದರೆ ನೀವು ಬೈ ಮಾಡ್ಬೇಕಾದ್ರೆ ಎಷ್ಟು ಬ್ರೋಕರೇಜ್ ಎಷ್ಟು ಚಾರ್ಜ್ ಕಟ್ ಆಗುತ್ತೆ, ಸೆಲ್ ಮಾಡ್ಬೇಕಾದ್ರೂ ಇಷ್ಟು ಚಾರ್ಜ್ ಕಟ್ ಆಗುತ್ತೆ. ಇದು ಜುಲೈ 1 ಇಂಪ್ಲಿಕಬಲ್ ಆಗಿದೆ. ಮತ್ತು ಅದು ಎಕ್ಸಿಟ್ ಲೋಡ್ ಅಂತ ಬರುತ್ತೆ. ಎಕ್ಸಿಟ್ ಲೋಡ್ ಅಂದರೆ ನೀವು ನಿಮ್ಮ ಹತ್ರ ಇಷ್ಟು ಇವಾಗ ಈ ಮ್ಯೂಚುವಲ್ ಫಂಡ್ದು ಇಷ್ಟು ಹೋಲ್ಡಿಂಗ್ಸ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಇಷ್ಟು ಯೂನಿಟ್ ಅಂತ ಬರುತ್ತೆ. ಯೂನಿಟ್ ಅಂತ ಬಂದರೆ ಇವಾಗ ಕರೆಂಟ್ NAV ಏನಿರುತ್ತೆ, NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ. ಅವ್ರು ಏನೇನು ಬೈ ಮಾಡೋರೆ, ಅದನ್ನ ಏನೇನು ಮಾಡ್ಕೊಂಡವ್ರೆ, ಅದ್ರ ವ್ಯಾಲ್ಯೂ ಎಷ್ಟಿದೆ ಅನ್ನೋದೇ NAV ಅಂತಾರೆ. NAV 18 ಡಿಸೆಂಬರ್ದಿದೆ. ಸೊ ಇವಾಗ ನಾನು ಇದಕ್ಕೆ 100 ರೂಪೀಸ್ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಇದು NAV 41 ಇದೆ. ಸೊ 100/41 2 ಪಾಯಿಂಟ್ ಸಮಥಿಂಗ್ ಬರುತ್ತೆ, 2 ಪಾಯಿಂಟ್ ಸಮಥಿಂಗ್ ಯೂನಿಟ್ಸ್ ಬರುತ್ತೆ ನನಗೆ. 2 ಪಾಯಿಂಟ್ ಸಮಥಿಂಗ್ ಯೂನಿಟ್ಸ್ ಬರುತ್ತೆ. ಆ ಯೂನಿಟ್ಸು ವಿತ್ ಟೈಮ್ ಅದರ ಯೂನಿಟ್ಸ್ ಬೆಲೆ ಜಾಸ್ತಿ ಆಯ್ತಾ ಹೋಗುತ್ತೆ. ಬೆಲೆ ಹೆಂಗೆ ಜಾಸ್ತಿ ಆಗುತ್ತೆ ಅಂದರೆ ಈ ನೆಟ್ ಅಸೆಟ್ ವ್ಯಾಲ್ಯೂ ಇರುತ್ತಲ್ಲ ಅದು ಹಂಗೆ ಜಾಸ್ತಿ ಆಯ್ತಾ ಹೋಗುತ್ತೆ. ಜಾಸ್ತಿ ಆಯ್ತಾ ಹೋದಂಗೆ ನಿಮ್ಮ ಹೋಲ್ಡಿಂಗ್ಸು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅದನ್ನು ನೀವು ಮಾರ್ಬೇಕಾದ್ರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಸೊ ಇದರಲ್ಲಿ ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ, ಸೊ ಎಕ್ಸ್ಪೆನ್ಸ್ ರೇಷಿಯೋ, ಎಕ್ಸಿಟ್ ಲೋಡು, ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ಸು, ಇದು ಅಲ್ಲದೆ ಬ್ರೋಕರೇಜ್ ಬೀಳುತ್ತೆ. ಆ ಬ್ರೋಕರೇಜು ಮ್ಯೂಚುವಲ್ ಫಂಡಲ್ಲಿ ಕಮ್ಮಿ. ಸ್ಟಾಕ್ ಮಾರ್ಕೆಟಿಗೆ ನೀವು ಡೈರೆಕ್ಟಾಗಿ ಎಂಟ್ರಿ ಆಯ್ತು ಅಂದರೆ ತುಂಬ ಜಾಸ್ತಿ ಬೀಳುತ್ತೆ. ತುಂಬ ಜಾಸ್ತಿ ಅಂದರೆ ಒಂದು 1000 ರೂಪೀಸ್ ಟ್ರಾನ್ಸಾಕ್ಷನ್ಗೆ 2 ರೂಪೀಸೋ 1 ರೂಪೀಸ್ ಎಷ್ಟೋ ಕಟ್ ಆಗುತ್ತೆ, 1.0 ಸಮಥಿಂಗ್ ಎಷ್ಟೋ ಕಟ್ ಆಗುತ್ತೆ. 1000 ರೂಪೀಸ್ ಟ್ರಾನ್ಸಾಕ್ಷನ್ ಬೈ ಯಾರು ಮಾಡಿ ಸೆಲ್ ಯಾರು ಮಾಡಿ. ಮತ್ತು ಇದರಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಬೀಳುತ್ತೆ. ಕ್ಯಾಪಿಟಲ್ ಗೇನ್ ಅಂದರೆ ಇವಾಗ ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ನಮಗೆ ಕ್ಯಾಪಿಟಲ್ ಗೇನ್ ಅಂತ ಒಂದು ಟ್ಯಾಕ್ಸ್ ಬೀಳುತ್ತೆ. ಆ ಕ್ಯಾಪಿಟಲ್ ಗೇನು 2 ಥರ ಇರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಅಂದರೆ ಈಕ್ವಿಟಿಯಲ್ಲಿ ನೀವು ಈಕ್ವಿಟಿ ಫಂಡ್ಸ್ಗಳಿಗೆ ಬೈ ಮಾಡಿದ್ರೆ 1 ಇಯರ್ ಆದಮೇಲೆ ಅದು ಲಾಂಗ್ ಟರ್ಮ್ ಆಗುತ್ತೆ. 1 ಇಯರ್ ಒಳಗಡೆ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ಅದೇ ನೀವು ಡೆಪ್ತ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 3 ಇಯರ್ಸ್ ತನಕ ಅದು ಶಾರ್ಟ್ ಟರ್ಮು, 3 ಇಯರ್ಸ್ ಆದಮೇಲೆ ಲಾಂಗ್ ಟರ್ಮು. ಸೊ ಇದ್ರ ಅಡ್ವಾಂಟೇಜಸ್ ಏನಂತಂದರೆ, ಇವಾಗ ಒಂದು ಈಕ್ವಿಟಿ ಶೇರ್ಸ್ ತೊಗೋತೀರಾ. ಈಕ್ವಿಟಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಮೇಗಡೆ ಬರೆದಿರ್ತಾರೆ, ಲಾರ್ಜ್ ಕ್ಯಾಪ್ ಪಕ್ಕ ಈಕ್ವಿಟಿ ಅಂತ ಇದೆ. ಈಕ್ವಿಟಿನ ಬೈ ಮಾಡಿರ್ತೀರ. ಸೊ ನಿಮ್ಗೆ 1 ಇಯರ್ ಒಳಗಡೆ ನೀವು ಮಾರೋಕ್ಕೆ ಮಾರಬೇಕು ಅನಿಸುತ್ತೆ, ನೀವು ಮಾರ್ಬಿಡ್ತೀರಾ. ಸೊ ನಿಮಗೆ ಅದರಲ್ಲಿ ಎಷ್ಟು ಗೈನ್ ಬಂದಿರುತ್ತೆ ಅಂದರೆ ನೀವು ಬೇಸ್ ಅಮೌಂಟು ಇವಾಗ 100 ರೂಪಾಯಿ ಹಾಕಿದರೆ ಅದಕ್ಕೆ ನೀವು ಒಂದು 10 ರೂಪಾಯಿ ಬಂದೈತೆ ಅಂದರೆ 10 ರೂಪಾಯಿಗೆ 15% ಟ್ಯಾಕ್ಸ್ ಬೀಳುತ್ತೆ. 10 ರೂಪಾಯಿ 15% ಅಂದರೆ 1.5 ರೂಪೀಸ್ ಟ್ಯಾಕ್ಸ್ ಅಂತ ಅದು ಡೈರೆಕ್ಟ್ ಕಟ್ ಆಗುತ್ತೆ. ನೀವು ಎಕ್ಸ್ಟ್ರಾ ಕಟ್ ಆಗುತ್ತೆ ಇಲ್ಲ, ಡೈರೆಕ್ಟ್ ಅಟ್ ಸೋರ್ಸ್ ಕಟ್ ಆಗುತ್ತೆ. ಸೊ ನೆಕ್ಸ್ಟು ಅದೇ ನೀವು 1 ಇಯರ್ ಆದಮೇಲೆ ವಿಡ್ರಾ ಮಾಡಿದ್ರೆ 10% ಬೀಳುತ್ತೆ. ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. 1 ಇಯರ್ ಆದಮೇಲೆ 1 ಇಯರ್ ಒಳಗಡೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 15% ಟ್ಯಾಕ್ಸು ಈಕ್ವಿಟಿ ಫಂಡ್ಸಲ್ಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 10% ಟ್ಯಾಕ್ಸು ಈಕ್ವಿಟಿ ಫಂಡ್ಸಲ್ಲಿ. ಅದೇ ನೀವೇನೋ ಡೆಪ್ತ್ ಫಂಡ್ಗೆ ಹೋಗ್ತೀರಾ ಅಂದರೆ 3 ಇಯರ್ಸ್ ಒಳಗೆ ಶಾರ್ಟ್ ಟರ್ಮು 15%, 3 ಇಯರ್ ಆದಮೇಲೆ ಲಾಂಗ್ ಟರ್ಮ್ 10%. ನಿಮಗೆ ಇದು 100,000 ನಿಮ್ಗೇನು ವ್ಯತ್ಯಾಸ ಕಾಣಿಸಲ್ಲ. ನೀವು ಅದೇ ಏನಾರ ಲ್ಯಾಕ್ಸ್ ಗಟ್ಟಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ನಿಮಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ಇದರಲ್ಲಿ. ಸೊ ಇವಾಗ ಈಕ್ವಿಟಿ ಫಂಡು. ಸೊ ಇವಾಗ ನಾನು ಯಾವುದೋ ಒಂದು ಡೆಪ್ತ್ ಫಂಡ್ ಓಪನ್ ಮಾಡ್ತೀನಿ. ಡೆಪ್ತ್ ಫಂಡ್ ಅಂದರೆ ಬೆಟರ್ ದೆನ್ FD ಡೆಪ್ತ್ ಫಂಡ್. ಸೊ ನೀವು ನೋಡ್ಬೋದು ಮಾಡಲಿ ಲೋ ರಿಸ್ಕು, ಡೆಪ್ಟು, ಬ್ಯಾಂಕಿಂಗ್ ಆ್ಯಂಡ್ PSU. ಸೊ ಇದರಲ್ಲಿ ನಿಮಗೆ ಲಾಂಗ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬೀಳೋದು 3 ಇಯರ್ಸ್ ಆದಮೇಲೆ. ಎಕ್ಸ್ಪೆನ್ಸ್ ರೇಷಿಯೋ, ಎಕ್ಸಿಟ್ ಲೋಡ್ ನಿಲ್ಲಿದೆ, ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ನಾರ್ಮಲು, ಟ್ಯಾಕ್ಸ್ ಇಂಪ್ಲಿಕೇಶನ್ ಇಲ್ಲ, ಇದರಲ್ಲಿ ತೋರಿಸ್ತಿಲ್ಲ, ನಾಟ್ ಅಪ್ಲಿಕೇಬಲ್ ಅಂತ ಐತೆ. ಸೊ ಇದು ಡೆಪ್ತ್ ಫಂಡ್ಸು. ನಿಮಗೆ ಇಲ್ಲಿ ಕಲೆಕ್ಷನ್ ನೋಡ್ಬೋದು. ಹೈ ರಿಟರ್ನ್ ಅಂತ ಕೊಡೋದು ಈಕ್ವಿಟಿ ಫಂಡ್ಸು. ಈಕ್ವಿಟಿ ಅಂದರೆ ಡೈರೆಕ್ಟ್ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಅದೆಲ್ಲ ಹೋಲ್ಡಿಂಗ್ಸು ಬರೀ ಶೇರ್ ಮಾರ್ಕೆಟಲ್ಲಿ ಇರುತ್ತೆ. ಡೆಪ್ತ್ ಫಂಡ್ ಅಂದರೆ ಇವಾಗ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ ಅಂತ ಬರುತ್ತೆ. ಬಾಂಡ್ಸು ಮತ್ತು ಶೇರ್ಸು ತೊಗೋತಾರೆ ಅವರು. ಅದಕ್ಕೆ ನಿಮ್ಮಿಂದ ಅಂದರೆ ಇನ್ವೆಸ್ಟರ್ಸಿಂದ ಕಲೆಕ್ಟ್ ಮಾಡೋ ಕಾಸನ್ನ ತೊಗೊಂಡೋಗಿ ಈ ಥರ ಫಂಡ್ಸ್ಗೆ ಹಾಕ್ತಾರೆ. ಇದರಲ್ಲಿ ರಿಟರ್ನ್ ಕಮ್ಮಿ ಇರುತ್ತೆ. ರಿಟರ್ನ್ ಅಂದರೆ ನಮಗೆ ಎಷ್ಟು ಲಾಭ ಬರುತ್ತೆ ಅಂತ, ಲಾಭ ಕಮ್ಮಿ ಇರುತ್ತೆ, ಆದರೆ ಸೇಫ್ ಆಗಿರುತ್ತೆ. ನೀವು ಹೈ ರಿಟರ್ನ್ಗೆ ಅಂತ ಹೋಗ್ತೀರಂದರೆ ಲಾಭ ಜಾಸ್ತಿ ಇರುತ್ತೆ, ಆದರೆ ವೊಲೆಟೈಲ್ ಇರುತ್ತೆ. ವೊಲೆಟೈಲ್ ಅಂತ ಅಂದರೆ ಇವತ್ತು ಕಮ್ಮಿ ಆಗಿ ನಾಳೆ ತುಂಬ ಜಾಸ್ತಿ ಆಗ್ಬೋದು, ನಾಳೆ ತುಂಬ ಜಾಸ್ತಿ ಆಗಿರೋದು ಇವತ್ತು ತುಂಬ ಕಮ್ಮಿ ಆಗ್ಬೋದು. ಸೊ ನೆಕ್ಸ್ಟು ನಿಮಗೆ ಈಕ್ವಿಟಿ ಮತ್ತು ಡೆಪ್ತ್ ಆದಮೇಲೆ
ನಿಮಗೆ ಬರೋದು ಟ್ಯಾಕ್ಸ್ ಸೇವಿಂಗ್ ಅಂತ ಅಂದರೆ ಇ ಎಲ್ ಎಸ್ ಎಸ್ ಅಂತಾರೆ. ಇ ಎಲ್ ಎಸ್ ಎಸ್ ಅಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂದರೆ ನೀವು ಇವಾಗ 1000 ಇನ್ವೆಸ್ಟ್ ಮಾಡ್ತೀರಾ ಈ ಫಂಡ್ಸ್ಗಳಲ್ಲಿ. ಈ ಫಂಡ್ಸಲ್ಲಿ ನೀವು 3 ಇಯರ್ ಲಾಕ್ ಆಗಿಬಿಡುತ್ತೆ ನಿಮ್ಮ ಕಾಸು. ನಿಮ್ಮ 3 ಇಯರ್ ತನಕ ಲಾಕ್ ಆಗಿಬಿಡುತ್ತೆ, ನೀವು ಅದನ್ನ ವಿಡ್ರಾನು ಮಾಡೋಕ್ಕಲ್ಲ, ಏನು ಮಾಡೋಕ್ಕಲ್ಲ. ಸೊ ಅದ್ರ ಮೇಲೆ ನಿಮ್ಗೆ ಟ್ಯಾಕ್ಸ್ ಕಮ್ಮಿ ಬೀಳುತ್ತೆ. ನೀವು ಹತ್ರ ಎಷ್ಟೋ ಟ್ಯಾಕ್ಸ್ ಉಳಿಸ್ಬೋದು ನೀವು ಇದರಲ್ಲಿ ಟ್ಯಾಕ್ಸ್ ಸೇವಿಂಗ್ ಹೋದರೆ. ಸೊ ನಿಮಗೆ ಕಲೆಕ್ಷನಲ್ಲಿ ಟಾಪ್ ಕಂಪ್ನೀಸೇ ಬೇಕಂದರೆ ಟಾಪ್ ಕಂಪ್ನೀಸ್ ಫಂಡ್ಸು ಮತ್ತು SIP 500 ಅಂದರೆ 500 ಸ್ಟಾರ್ಟ್ ಮಾಡೋ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ತಿಂಗಳ ಕಟ್ಕೊಂಡು ಹೋಗೋದು. ಮತ್ತು ಸೆಕ್ಟರಲ್ ಬೆಟ್ಸ್ ಅಂದರೆ ಇವಾಗ ಈ ಥರ ಸೆಕ್ಟರ್, ಎನರ್ಜಿ ಸೆಕ್ಟರ್, ಟೆಕ್ನಾಲಜಿ ಸೆಕ್ಟರು, ಆ ಥರ ಏನೋ ಬರುತ್ತಲ್ಲ, ಆ ಥರದ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ. ಈ ಮ್ಯೂಚುವಲ್ ಫಂಡ್ಸ್ ಅಡ್ವಾಂಟೇಜಸ್ ಏನಂತಂದರೆ, ಇವಾಗ ನಿಮಗೆ ನೀವು ಸಿಂಗಲ್ ಒಂದು ಶೇರ್ಸ್ ತೊಗೋತೀರಾ ಅಂದ್ಕೊಳ್ಳಿ, ಎಷ್ಟು ಒಂದು 1000 ರೂಪೀಸ್ ಒಂದು ಶೇರ್ ಇರುತ್ತೆ, ಆ ಶೇರ್ ತೊಗೋತೀರಾ ಅಂದ್ಕೊಳ್ಳಿ. ಆ ಶೇರ್ ಪ್ರೈಸ್ ನಾಳೆ ಜಾಸ್ತಿನೂ ಆಗ್ಬೋದು, ನಾಳೆ ಕಮ್ಮಿನೂ ಆಗ್ಬೋದು. ಕಮ್ಮಿ ಆದರೆ ನಿಮಗೆ ಲಾಸ್ ಥರ ಅನಿಸುತ್ತೆ, ಆಮೇಲೆ ಜಾಸ್ತಿ ಆದರೆ ನಿಮಗೆ ಪ್ರಾಫಿಟ್ ಥರ ಅನಿಸುತ್ತೆ. ಅದನ್ನು ನೀವು ಯಾವಾಗ ಅಂದರೆ ಮಾರ್ಕೆಟ್ ಓಪನ್ ಇರೋ ಅವರ್ಸಲ್ಲಿ ನೀವು ಯಾವಾಗಾರ ತೊಗೊಳ್ಳಿ, ಯಾವಾಗಾರ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬ್ರೋಕರೇಜು ಆ ಟ್ಯಾಕ್ಸ್ ಬಿಟ್ಟರೆ ನಿಮ್ಗೆ ಯಾರೋ ಏನೂ ಕೇಳಲ್ಲ. ಅದೇ ಮ್ಯೂಚುವಲ್ ಫಂಡ್ಸಲ್ಲಿ ಆದರೆ ಇವತ್ತು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನನಗೆ ಯೂನಿಟ್ಸ್ ಅಂತ ಕೊಡ್ತಾರೆ. ಅದೇ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಡಿವೈಡೆಡ್ ಬೈ ನೆಟ್ ಅಸೆಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟು ಯೂನಿಟ್ಸ್ ಅಂತ ಬರುತ್ತೆ. ಆ ಯೂನಿಟ್ಸು ನಮಗೆ ಬರೋಕ್ಕೆ ಮಿನಿಮಮ್ 2 to 3 ಡೇಸ್ ತೊಗೊಳುತ್ತೆ. ಆ 2 to 3 ಡೇಸ್ ಆದಮೇಲೆ ಅದು ನಮಗೆ ಇಷ್ಟ ಆಗಿಲ್ಲ ಅಂತ ನಾವು ಆವಾಗಲೇ ಸೆಲ್ ಮಾಡಿದ್ರೆ ಅದು ಮತ್ತೆ ಸೆಲ್ ಆಗಿಬಿಟ್ಟು ಮತ್ತೆ ನಮ್ಮ ಬ್ಯಾಲೆನ್ಸ್ಗೆ ತೋರ್ಸೋಕ್ಕೆ ಮತ್ತೆ 2 to 3 ಡೇಸ್ ತೊಗೊಳುತ್ತೆ. ಅದು ಯಾಕಂದರೆ ಎಷ್ಟೊಂದು ಜನ ಟ್ರಾನ್ಸಾಕ್ಷನ್ ಮಾಡ್ತಾಯಿರ್ತಾರೆ, ತುಂಬ ಟೈಮ್ ತೊಗೊಳುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಮತ್ತು ಇದರಲ್ಲಿ ನಾವು ಆ್ಯಕ್ಟಿವಾಗಿ ನಮ್ಗೆ ಇದೇ ಶೇರ್ಸ್ ಬೇಕು ಅಂತ ನಾವು ಡಿಸೈಡ್ ಮಾಡೋಕ್ಕಲ್ಲ. ಒಬ್ಬ ಫಂಡ್ ಮ್ಯಾನೇಜರು ಅವನು ಯಾವ ಥರ ಸ್ಕೀಮ್ ಓಪನ್ ಮಾಡೋನೆ ಅಂತ ಬೇಸಿಸ್ ಮೇಲೆ ಅವನು ಅಲ್ಲಲ್ಲೇ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾನೆ. ಅವ್ನಿಗೆ ಎಷ್ಟು ಬೇಕು ಅಷ್ಟು ರೇಷಿಯೋದಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಒಂದು ಕಂಪ್ನಿದಲ್ಲಿ ಜಾಸ್ತಿ ಮಾಡ್ಬೋದು, ಒಂದು ಕಂಪ್ನಿ ಕಮ್ಮಿ ಮಾಡ್ಬೋದು. ಅವ್ನಿಗೆ ಗೊತ್ತಿದೆ ಅಂತ ಗೊತ್ತಿರುತ್ತೆ, ಅದಕ್ಕೆ ಅವನ್ನೆಲ್ಲ ಮಾಡ್ಕೊಂಡು ಇಡ್ತಾರೆ. ನಾವು ಇದರಲ್ಲೇ ಮಾಡಬೇಕು ಅಂತ ಯಾವುದೂ ಸಿಗಲ್ಲ ನಮಗೆ. ಸೊ ಅದೊಂದು ಅಡ್ವಾಂಟೇಜಸ್ ಏನಂದರೆ, ಇವಾಗ ನೀವು ಒಂದು ಕಂಪ್ನಿ ಶೇರ್ ತೊಗೋತೀರಾ, ಅದು ಇವತ್ತು 1000 ಇದೆ, ಅದು ನಾಳೆ 10% ಲೋ ಸರ್ಕ್ಯೂಟ್ ಟಚ್ ಆಗಿದೆ ಅಂದ್ಕೊಳ್ಳಿ. 1000 10% ಅಂದರೆ 100. ಸೊ 100 ರೂಪೀಸ್ ಲಾಸ್ ಆಗಿ ನಿಮಗೆ 900 ಬಂತು ಅಂದ್ಕೊಳ್ಳಿ ಆ ಶೇರ್ ಪ್ರೈಸು. ಸೊ ನಿಮ್ಗೆ ಅವಾಗ ಟೆನ್ಷನ್ ಆಗ್ಬಿಡುತ್ತೆ, ಲಾಸ್ ಆಗ್ಬಿಡ್ತು ಅಂತ. ಸೊ ಅದು ಇದರಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಆ ಥರ ಇರಲ್ಲ. ಯಾಕಂದರೆ ಇವಾಗ ಇವರು ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಲ್ಲ, ಇವರು ಏನಿಲ್ಲ ಅಂದರೂ ಇಷ್ಟು ಸ್ಪೆಸಿಫಿಕ್ ಕಂಪ್ನಿ ಅಂತ ಇರುತ್ತೆ, ಆ ಕಂಪ್ನಿ ಪೂರ್ತಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ನಿಮ್ಗೆ ಒಂದು ಕಂಪ್ನಿ ಕಮ್ಮಿ ಆದರೂ ನಿಮಗೆ ಬೇರೆ ಕಂಪ್ನಿಗಳು ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ರು ನಿಮಗೆ ಲಾಸ್ ಮಿನಿಮಮ್ ಇರುತ್ತೆ. ಹಾಗಂತ ಲಾಸ್ ಇಲ್ಲ ಅಂತಲ್ಲ, ಯಾಕಂದರೆ ಮಾರ್ಕೆಟು ಸ್ವಲ್ಪ ಡೌನ್ ಆದಾಗ ಆ ಥರ ಸಿಚುವೇಷನಲ್ಲಿ ಎಲ್ಲ ಶೇರ್ಸ್ ಪ್ರೈಸು ಕಮ್ಮಿ ಆಗುತ್ತೆ. ಸೊ ಅವಾಗ ನಾರ್ಮಲಿ ಎಲ್ಲ ಕಮ್ಮಿ ಆಗುತ್ತೆ. ನೀವು ಅದನ್ನು ಜಾಸ್ತಿ ದಿನ ಬಿಟ್ಟರೆ ಅದು ಮತ್ತೆ ರೈಸ್ ಆಗುತ್ತೆ. ಶೇರ್ಸಲ್ಲೂ ಹಂಗೆ. ಇವಾಗ ನೀವು ಇವತ್ತು ತೊಗೊಂಡಿರೋದು 10% ಲೋ ಸರ್ಕ್ಯೂಟ್ ಟಚ್ ಆಗಿ 900 ಬಂದಿದೆ. ಸೊ ನೀವು ಅದನ್ನು ವೆಯ್ಟ್ ಮಾಡಿ ಇನ್ನೊಂದು 2 days 3 days ಇಲ್ಲ 1 ವೀಕೆ ಬಿಟ್ಟರು ಅದು ಮತ್ತೆ 1000 ಇಲ್ಲ 1010 ಆ ಥರ ರೀಚ್ ಆಗುತ್ತೆ. ಆವಾಗ ನಿಮಗೆ ಡೈರೆಕ್ಟ್ ಲಾಸ್ ಥರ ಏನಾಗಲ್ಲ ನಿಮಗೆ. ಇವಾಗ ಜನ ಹೆಂಗೆ ಮಾಡ್ತಾರೆ ಅಂತಂದರೆ, ಇವತ್ತು ತೊಗೊಂಡಿದ್ದು 900 ಇಳಿದೋಯ್ತು ಅಂದರೆ ಫುಲ್ ಟೆನ್ಷನ್ ಆಗ್ಬಿಟ್ಟು 900ಗೆ ಮಾಡಿಬಿಡ್ತಾರೆ. ಡೈರೆಕ್ಟು ಒಂದು ಶೇರ್ಗೆ 100 ರೂಪೀಸ್ ಲಾಸ್ ಮಾಡ್ಕೋತಾರೆ. ಅದೇ ಥರ ನಾರ್ಮಲಾಗಿ ಒಂದು ತೊಗೊಂಡಿದ್ರೆ 100 ರೂಪೀಸು, ಅದೇ ಥರ 10 ತೊಗೊಂಡಿದ್ರೆ 1000 ರೂಪಾಯಿ ಅಲ್ಲೇ ಲಾಸ್ ಅವ್ರಿಗೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಗೆ ಅಕಸ್ಮಾತ್ ಅದು ಕಮ್ಮಿ ಆಯಿತು ಅಂತ ಅನಿಸ್ತಾ ಬಿಟ್ಬಿಡಿ. ಅದನ್ನು ಸ್ವಲ್ಪ ದಿವಸ ಅಲ್ಲೇ ಬಿಟ್ಟರೆ ಅದು ಅದಂಗದೇ ಸರಿ ಹೋಗುತ್ತೆ. ಅದು ಕಂಪ್ನಿಗಳು ಯಾವತ್ತು ಮುಚ್ಕೊಂಡು ಹೋಗುತ್ತೆ ಅಂತ ಯಾವುದು ಪಬ್ಲಿಕ್ ಆಗಿರೋ ಕಂಪ್ನಿಗಳು ಜಾಸ್ತಿ ನಾರ್ಮಲಾಗಿ ಯಾವುದು ಮುಚ್ಚಲ್ಲ. ಯಾಕಂದರೆ ತುಂಬ ಜಾಸ್ತಿ ಜನ ಇನ್ವೆಸ್ಟ್ ಮಾಡಿರ್ತಾರೆ, ಅದಕ್ಕೆ ಅದು ಮುಚ್ಕೊಂಡಂತೂ ಹೋಗಲ್ಲ. ಅದು ಕಂಪ್ನಿ ಮುಚ್ಕೊಂಡು ಹೋಗಲ್ಲ ಅಂತ ಒಂದು ಧೈರ್ಯದ ಮೇಲೆ ಅದು ಹಂಗೆ ಬಿಟ್ಬಿಟ್ರೆ ಅದು ಮತ್ತೆ ಮುಂದೆ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು ನೀವು ಇದರಲ್ಲಿ ಇವಾಗ ಸ್ಟಾಕ್ ಆಯಿತು, ಮ್ಯೂಚುವಲ್ ಫಂಡ್ ಆಯಿತು. ನೆಕ್ಸ್ಟು ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆ ಥರ ಆನ್ಲೈನ್ ಬ್ರೋಕರೇಜ್ ಎಷ್ಟೊಂದು ಜನ ಆಫರ್ ಮಾಡ್ತಾರೆ. ಸೊ ಡಿಜಿಟಲ್ ಗೋಲ್ಡ್ ಅಂದರೆ ಇವಾಗ ಕರೆಂಟ್ ಗೋಲ್ಡ್ ಪ್ರೈಸು 5147 ಇದೆ. ಇದು ಒನ್ ಟೈಮ್ ಅಪ್ಡೇಟ್ ಆಗುತ್ತೆ. ಸೊ ಇದ್ರ ಮೇಲೆ ನಿಮಗೆ 3% GST ಬೀಳುತ್ತೆ ತೊಗೋಬೇಕಾದ್ರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ 20% ಮೇಲೆ ಬೀಳುತ್ತೆ. ಅಂದರೆ ನೀವು ತುಂಬ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ನೀವು ಇದರಲ್ಲೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ತುಂಬ ಜನ ಏನಂತಾರೆ ಅಂದರೆ, ಗೋಲ್ಡು ಒಂದು ಬೆಟರ್ ಆಪ್ಷನ್ನು ಇನ್ವೆಸ್ಟ್ ಮಾಡೋಕ್ಕೆ. ಯಾಕಂದರೆ ಅದ್ರ ಬೆಲೆ ದಿನ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅಂತ ಅಂತಾರೆ. ಅದಕ್ಕೆ ಯಾಕಂದರೆ ಇದು ನೋಡ್ಬೋದು ನೀವು, 1 year ಬ್ಯಾಕ್ 1 ಗ್ರಾಮ್ ಗೋಲ್ಡ್ಗೆ 3900 ರೂಪಾಯಿ ಇತ್ತು, ಇವಾಗ 5000 ರೂಪಾಯಿ ಆಗಿದೆ. ಸೊ ಗ್ರಾಮ್ಗಳಲ್ಲೇ ಇಷ್ಟೊಂದು ವೆರಿ ಇರ್ಬೇಕಾದ್ರೆ ಅವ್ರಿಗೆ ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಂತ ಎಷ್ಟೊಂದು ಇನ್ವೆಸ್ಟರ್ಸು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಥರ ಇನ್ವೆಸ್ಟ್ ಮಾಡೋಂಗಿದ್ರೆ ಇಲ್ಲಿ ಡೈರೆಕ್ಟ್ ಇನ್ವೆಸ್ಟ್ ಮಾಡ್ಬೋದು. ಸೊ ನಿಮಗೆ ಎಷ್ಟು ರೂಪೀಸ್ ಮೇಲೆ ಗ್ರಾಮ್ ಬೀಳುತ್ತೆ, ಇಲ್ಲ ಗ್ರಾಮ್ ಮೇಲೆ ರೂಪೀಸ್ ಬೀಳುತ್ತೆ. ಇವಾಗ 10 ಗ್ರಾಮ್ ಬೇಕು ಅಂತಂದರೆ 51,000. ಅದ್ರ ಮೇಲೆ ನೀವು ಕೆಳಗಡೆ ನೋಡ್ಬೋದು, ನಿಮಗೆ ಟ್ಯಾಕ್ಸು 1,500 ಬೀಳುತ್ತೆ, 3% ಟ್ಯಾಕ್ಸು.
ಸೊ ಇವಾಗ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನೀವು ಮಂತ್ಲಿ ಒನ್ ಟೈಮ್ ಅಂತ ಬರುತ್ತೆ. ಮಂತ್ಲಿ ಅಂತ ಕೊಟ್ಬಿಟ್ಟು ನೀವು ಎಷ್ಟು ಅಮೌಂಟ್ ಬೇಕೋ ಅಷ್ಟು ಕೊಟ್ಬಿಟ್ಟು ಇನ್ವೆಸ್ಟ್ ಓದ್ತೀರಿ, ಡೈರೆಕ್ಟ್ ಕಟ್ ಆಗುತ್ತೆ. ಮತ್ತು ನೀವು SIP ಡೇಟ್ ಸೆಲೆಕ್ಟ್ ಮಾಡ್ಬೋದು. SIP ಡೇಟ್ ಅಂದರೆ ಯಾವ ನೆಕ್ಸ್ಟ್ ಮಂತು ಯಾವ ಡೇಟಲ್ಲಿ ಅದು ಕಟ್ ಆಗಬೇಕು ನನ್ನ ಅಕೌಂಟಿಂದ ಅಂತ ನೀವು ಡಿಸೈಡ್ ಮಾಡ್ಬೋದು. ಇವತ್ತಿಂದ ನೀವು ನೆಕ್ಸ್ಟು 30 ಡೇಸ್ ತನಕ ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ 30 ಡೇಸ್ ಮಿನಿಮಮ್ ಇರಬೇಕು. ಅದಾದಮೇಲೆ ನೀವು ಸೆಲೆಕ್ಟ್ ಮಾಡ್ಬೋದು. ಇವತ್ತು 19 ಫೆಬ್ರವರಿ. ಸೊ ಇವತ್ತಿಂದ ನೆಕ್ಸ್ಟ್ ಮಂತ್ 19 ಸೆಲೆಕ್ಟ್ ಮಾಡೋಕ್ಕಲ್ಲ. ನೋಡಿ ಇವಾಗ ನೀವು ಕೆಳಗಡೆ ನೋಡ್ಬೋದು, ನೆಕ್ಸ್ಟ್ SIP ಇನ್ಸ್ಟಾಲ್ಮೆಂಟ್ 19 ಫೆಬ್ರವರಿ, 20ಗೂ ಹಂಗೆ ಇದೆ. ಸೊ 21ಗೆ 21 ಜಾನ್ವರಿ ಅಂತ ಇದೆ, ಆ ಥರ. ಸೊ ಕನ್ಫರ್ಮ್ ಮಾಡಿದ್ರೆ ಆಯಿತು. ಸಿಂಪಲ್ ಇದೆ ಇನ್ವೆಸ್ಟ್ ಮಾಡೋಕ್ಕೆ. ಇದೇ ಥರ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೀವು ಸ್ಟಾಕ್ ಇನ್ವೆಸ್ಟ್ ಮಾಡ್ತೀರಾ, ನೀವು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಅಕೌಂಟ್ ಅಂದರೆ ಡಿಮ್ಯಾಟ್ ಅಕೌಂಟ್ಗೆ ನಿಮ್ಗೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಅವ್ರು ತೊಗೋತಾರೆ. ಅಂದರೆ KYC ಚಾರ್ಜ್ ಅಂತ ಒನ್ ಟೈಮ್ ತೊಗೋತಾರೆ ನಿಮ್ಮ ಅಕೌಂಟ್ ಓಪನ್ ಮಾಡೋಕ್ಕೆ. ಆಮೇಲೆ ಆ್ಯನ್ಯುವಲಿ ಅಕೌಂಟ್ ಮೇಂಟೆನೆನ್ಸ್ ಅಂತ 300 ತೊಗೋತಾರೆ ಆ್ಯನ್ಯುವಲಿ. ಅದನ್ನು ಕ್ವಾರ್ಟರ್ಲಿನೂ ಡಿವೈಡ್ ಮಾಡ್ತಾರೆ ಸ್ವಲ್ಪ ಜನ. ಕ್ವಾರ್ಟರ್ಲಿ ಅಂತಂದರೆ ಇವಾಗ 300ನ ಒಂದೊಂದು ಮಂತ್ 3 ಮಂತ್ಸ್ಗೂ 88 ರುಪೀಸ್ ಸಮಥಿಂಗ್ ಏನೋ ನಿಮ್ಮ ಬ್ಯಾಲೆನ್ಸಿಂದ ಡಿಡಕ್ಟ್ ಮಾಡ್ಕೊಂಡಿರ್ತಾರೆ 3 ಮಂತ್ಸ್ಗೆ. ಅದು ಕ್ವಾರ್ಟರ್ಲಿ 3 ಮಂತ್ಸ್ ಡಿಡಕ್ಟ್ ಮಾಡಿದ್ರೆ ಕ್ವಾರ್ಟರ್ಲಿ. ಅದೇ ಆ್ಯನ್ಯುವಲಿ ಡಿಡಕ್ಟ್ ಮಾಡ್ತಾರೆ ಅಂದರೆ 300 ಒಂದೇ ಸತಿ ಡಿಡಕ್ಟ್ ಮಾಡ್ತಾರೆ. ಸೊ ಈ ಥರ ನೀವು ಸ್ಟಾಕ್ಸು, ಮ್ಯೂಚುವಲ್ ಫಂಡ್ ಮತ್ತು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು.